ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೆಂಗೇರಿ ಮಾಯಾ, ಬಂಡೆ ಮಠಕ್ಕೆ ಬಿದ್ದ ಬಂಡೆ. ಏನಿದು? ಕೆಂಗೇರಿ ಮಾಯಾ, ಬಂಡೆ ಮಠಕ್ಕೆ ಬಿದ್ದ ಬಂಡೆ. ಬಂಡೆ ಮಠಕ್ಕೆ ಯಾಕೆ ಬಂಡೆ ಬಿತ್ತು, ಕೆಂಗೇರಿ ಯಾಕೆ ಮಾಯ ಆಯಿತು ಅನ್ನುವಂಥ ಆಲೋಚನೆ ಅನೇಕರಿಗೆ ಬಂದಿರಬಹುದು. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗಾಗಲೇ ವಾರ್ಡ್ಗಳ ವಿಂಗಡಣೆಯನ್ನು ಮಾಡಿ ಆಗಿದೆ. ಬೆಂಗಳೂರು ಪಶ್ಚಿಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸೇರ್ಪಡೆಯಾಗಿದೆ. ಹೆಮ್ಮಿಗೆಪುರ ವಾರ್ಡಿನ ಒಂದು ಭಾಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಯಾಗಿದೆ. ಉಳಿದಂಥ 11 ವಾರ್ಡು, 11 + 1 12 ವಾರ್ಡಿನಲ್ಲಿ 2 ವಾರ್ಡಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊದಲನೇದು ಕೆಂಗೇರಿ ಮಾಯ ಆಗಿದೆ. ಆ ವಾರ್ಡ್ಗಳಲ್ಲಿ ಹೆಸರಲ್ಲಿ ಕೆಂಗೇರಿ ಇಲ್ಲ. ಮುಂಚೆ ಕೆಂಗೇರಿ ಸೋಮೇಶ್ವರ ವಾರ್ಡ್ ಅಂತ ಇತ್ತು, ಅದು ಈಗಿಲ್ಲ. ಬಂಡೆ ಮಠ ವಾರ್ಡ್ ಅಂತಿತ್ತು, ಬಂಡೆ ಮಠ ಈಗಿಲ್ಲ, ಸುಭಾಷ್ ನಗರವಾಗಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹಲವರು ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಕೆಂಗೇರಿ ಮಾಯವಾಗಿದೆ, ಬಂಡೆ ಮಠಕ್ಕೆ ಬಿದ್ದ ದೊಡ್ಡ ಬಂಡೆ ಅಂತ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗಳ ವಿಚಾರಗಳನ್ನು ಅಥವಾ ಯಾರಿಗೆ ಭರವಸೆ ಕೊಟ್ಟಿದ್ದಾರೆ, ಯಾರು ವರಸೆ ತೆಗೆತಿದ್ದಾರೆ ಅನ್ನುವಂಥದ್ದನ್ನು ನಾನು ನಾಳೆ ವಿವರವಾಗಿ ಕೊಡ್ತೇನೆ. ಅದಕ್ಕೂ ಮುನ್ನ ಇವತ್ತು ಈ ಕುರಿತಂತೆ ಮೂಲ ಹೆಸರುಗಳು ಮಾಯವಾಗ್ತಿದೆ ಅಂಥೇಳಿ ಭಾರತೀಯ ಜನತಾ ಪಕ್ಷದವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕೆಂಗೇರಿ ಉಪನಗರದ ಹೋಟೆಲ್ ಕರೆದಂಥ ಪತ್ರಿಕಾಗೋಷ್ಠಿ ಒಳಗೆ ಮಾತನಾಡ್ತಾ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕೆಂಗೇರಿಯ ಇತಿಹಾಸ ನಿರ್ನಾಮಕ್ಕೆ ಮುಂದಾಗಿದೆ, ಕೆಂಗೇರಿಯ ಹೆಸರು ನಿರ್ನಾಮಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ, ಅದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರು ಘೋಷಿಸಿದ ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಬಹುದಾದಂಥ ಎಂ ರುದ್ರೇಶ್ ಅವರು ಹೇಳಿರ್ತಕ್ಕಂಥದ್ದು. ಕೆಂಗೇರಿ ಹೆಸರೇ ನಿರ್ನಾಮ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆಗೆ NDAಯಿಂದ ಆಕ್ಷೇಪಣೆಯನ್ನು ನಾವು ಸಲ್ಲಿಕೆಯನ್ನು ಮಾಡ್ತೀವಿ, ಇವರ ಯೋಗ್ಯತೆಗೆ ಗುಂಡಿಯನ್ನು ಮುಚ್ಚಲಿಕ್ಕೂ ಸಾಧ್ಯತೆ ಇಲ್ಲ ಅಂಥೇಳಿ ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅನಿಲ್ ಚಳಿಗೇರಿಯವರ ಮಾತು. ಕೆಂಗೇರಿಗೆ ಇತಿಹಾಸವಿದೆ, ಇದನ್ನು ಹಾಳು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು BBMPಯ ಮಾಜಿ ಸದಸ್ಯ ರಾ ಆಂಜನಪ್ಪನವರು ಹೇಳಿದಂಥ ವಿಚಾರಗಳು. ಇದನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು. ಕೆಂಗೇರಿಗೆ ಇತಿಹಾಸ ಇದೆ. ಮಹಾತ್ಮ ಗಾಂಧೀಜಿಯವರು ಕೆಂಗೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ಕೆಂಗಲ್ ಹನುಮಂತಯ್ಯವರು ಕೆಂಗೇರಿಯಲ್ಲಿ ಓದಿದ್ರು. ಅಷ್ಟೇ ಅಲ್ಲದೆ ಸರ್ CV ರಾಮನ್ನವರ ತೋಟ ಇಲ್ಲಿದೆ. ಕೆಂಗೇರಿಯ ಕರಗ ಆಗುತ್ತೆ. ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಕೆಂಗೇರಿಯ ಹೆಸರನ್ನು ನಿರ್ನಾಮ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂಥೇಳಿ ಎಂ ರುದ್ರೇಶ್ ಅವರು ಹೇಳಿದರು. ರುದ್ರೇಶ್ ಅವರು ಮಾತಾಡ್ತಿದ್ದಾಗ ಅಲ್ಲಿ ಇದ್ದಂಥ ಕೆಲವರು ಕುಚ್ಚು 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 ಗುಜು 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 ಅಂತ ಮಾತಾಡ್ತಾಯಿದ್ರು. ಏನು ಅಂತ ಹೇಳಿದ್ರೆ, ಹೌದು, ಯಾರಾದರೂ ಕೆಂಗೇರಿ ಅಥವಾ ಯಶವಂತಪುರ ಕ್ಷೇತ್ರದಲ್ಲೇ ವಾಸವಾಗಿರುವಂಥವರು ಯಾರಾದರೂ ಜನಪ್ರತಿನಿಧಿಗಳಾಗಿದ್ದಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಕೆಂಗೇರಿ ಹೆಸರು ಮಾಯವಾಗ್ತಿರಲಿಲ್ಲ. ಪ್ರತಿ ಬಾರಿಯೂ ಬೇರೆಯವರಿಗೆ ಕೊಟ್ಟಿದ್ದರ ಫಲ ಅನುಭವಿಸಿ ಮುಂದಾದರೂ ಸ್ಥಳೀಯರ ಬಗ್ಗೆ ಚಿಂತನೆಯನ್ನು ಮಾಡಿ ಅಂತ ಅವರ ಆಪ್ತರು ಕುಚ್ಚು 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 ಅಂತಿದ್ರು. ಅದನ್ನು ಬೇಡ, ಈಗ ಕುಚ್ಚು ಕುಚ್ಚು ಪಚ್ಚು ಪಚ್ಚು ಬೇಡ. ಅಲ್ಲಿ ಆಗಿದ್ದೇನು ಅಂತೇಳಿದ್ರೆ, ಕೆಂಗೇರಿಯ ಐತಿಹಾಸಿಕ ಪರಂಪರೆ ಇರುವಂಥದ್ದನ್ನು ಹಾಳು ಮಾಡ್ತಾ ಇದ್ದಾರೆ, ಪುನರ್ ಕೆಂಗೇರಿ ಅಂತ ಆಗಬೇಕು ಅನ್ನುವಂಥ ಆಗ್ರಹವನ್ನು ರುದ್ರೇಶ್ ಅವರು ಮಾಡಿದ್ರು. ಹಾಗೆಯೇ ಬಂಡೆ ಮಠ ವಾರ್ಡ್ ಪ್ರಸಿದ್ಧವಾಗಿರುವಂಥದ್ದು ಬಂಡೆ ಮಠ. ಏಕದಳ ಬಿಲ್ವ ಬಂಡೆ ಮಠ ಏನಿದೆ, ಕಾಶಿ ಬಿಟ್ಟರೆ ಕೆಂಗೇರಿ ಉಪನಗರದ ಏಕದಳ ಬಿಲ್ವ ಬಂಡೆ ಮಠದಲ್ಲೇ ಒಂದೇ ಒಂದು ಏಕದಳದ ಬಿಲ್ವ ಪತ್ರೆ ಮರ ಇದ್ದದ್ದು. ಮೈಸೂರಿನ ಮಹಾರಾಜರಿಗೆ ಬೆನ್ನುಪಣಿ ಬಂದಾಗ ಬೆನ್ನುಪಣಿ ರೋಗವನ್ನು ವಾಸಿ ಮಾಡಿದಂಥವರು ಈ ಹಿಂದಿನ ಬಂಡೆ ಮಠದ ಸ್ವಾಮಿಗಳು. ಹಾಗಾಗಿ ಬಂಡೆ ಮಠ ಹೆಸರು ಪುನರ್ ಸ್ಥಾಪನೆಯಾಗಬೇಕು ಅನ್ನುವಂಥ ಆಗ್ರಹವನ್ನು ಎಂ ರುದ್ರೇಶ್ ಅವರು ಮಾಡಿದ್ರು. ಅವ್ರ ಜೊತೆಗೆ ಅನಿಲ್ ಚಳಿಗೇರಿಯವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು. ನಾವು NDAಯಿಂದ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತೇವೆ, ಹೋರಾಟವನ್ನು ಮಾಡ್ತೇವೆ, ನಾವೀಗ ವಿರೋಧ ಪಕ್ಷದವರಾಗಿ ಹೋರಾಟವನ್ನು ಮಾಡಲೇಬೇಕು, ಮಾಡ್ತೀವಿ ಅನ್ನುವಂಥದ್ದು. ಆಮೇಲೆ ನಾವು 12ಕ್ಕೆ 12 ಗೆಲ್ಲುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಅನಿಲ್ ಚಳಿಗೇರಿಯವರು ಆಡಿದ್ರು. ರಾ ಆಂಜನಪ್ಪನವರು ಕೂಡ ಈ ಕ್ಷೇತ್ರದ ಶಾಸಕರು, ಅನೇಕ ಬಾರಿ ಚುನಾಯಿತರಾಗಿದ್ದೀರಿ, 20 ವರ್ಷಗಳಿಂದ ಕ್ಷೇತ್ರದಲ್ಲಿಯೇ ಒಡನಾಟವನ್ನು ಇಟ್ಟುಕೊಂಡಿದ್ದೀರಿ, ಈ ರೀತಿ ಮಾಡಿದ್ದು ಸರಿಯೇ ಎನ್ನುವ ಪ್ರಶ್ನೆಯನ್ನು ಮಾಡಿದ್ರು. ಅದರ ವಿವರವನ್ನು ನಿಮಗೆ ಕೊಡ್ತಾ ಇದ್ದೇನೆ ಒಂದೊಂದಾಗಿ. ಇನ್ನುಳಿದಂತೆ ಕೆಂಗೇರಿ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಜಿ ಮುನ್ರಾಜು, ಮೈಲ್ಸಂದ್ರದ ಮುನ್ರಾಜು,
ವಿ ಸತ್ಯನಾರಾಯಣ, ಜೆ ರಮೇಶ್, KR ಸುಧೀರ್, ಮಾಜಿ BBMP ಸದಸ್ಯೆ ವೀಣಾ ಅವರ ಪತಿ ನಾಗರಾಜ್ ಸೇರಿದಂತೆ ಹಲವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಂದಿಷ್ಟು ಮಾತನಾಡಿದರು. ಉಳಿದಂತೆ ಅವ್ರ ಜೊತೆಗಳಿಗೆ ಅನೇಕ ಮುಖಂಡರು ಹಾಜರಿದ್ದರು. ಸ್ಪಾಟ್ ನಾಗರಾಜ್ ಆಗಬಹುದು, ಸಂತೋಷ್ ಪಾರ್ಥಸಾರಥಿ ಆಗಬಹುದು, ಹಾಗೆಯೇ ಉಲ್ಲಾಳ್ ವಾರ್ಡಿನ ನಿಕಟಪೂರ್ವಾಧ್ಯಕ್ಷ ಶಶಿಕುಮಾರ್ ಆಗ್ಬೋದು, ಮಹೇಶ್ ಆಗ್ಬೋದು, ಹಲವರು ಪಾಲ್ಗೊಂಡಿದ್ದರು. ಅವ್ರ ಜೊತೆಗೆ ಸಾಥನ್ನು ಕೊಟ್ಟರು. ಅವ್ರು ಏನು ಹೇಳಿದ್ರು ಅಂತ ಒಂದೊಂದೇ ವಿವರವನ್ನು ನಾನು ನಿಮ್ಮ ಗಮನಕ್ಕೆ, ಪ್ರಮುಖವಾಗಿ ರುದ್ರೇಶು, ಅನಿಲ್ ಚಳಿಗಿರಿ ಮತ್ತು ಆಂಜನಪ್ಪನವ್ರು ಹೇಳಿದಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಈ ಒಂದು ವಿಶೇಷವಾದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಒಂದು 5-6 ಗಂಟೆಯಲ್ಲಿ ಇದು ಪ್ರಾರಂಭ ಆಯಿತು. ವಿಚಾರ ಏನು ಅಂತಂದರೆ, ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ BBMPಯ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಆದ್ಮೇಲೆ ಈಗಿನ ಕಾಂಗ್ರೆಸ್ ಸರ್ಕಾರ GBA ಮಾಡಲು ಹೊರಟಿದೆ. GBA ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಆಗಬೇಕು ಅಂತ ಯಾವ ಬೆಂಗಳೂರು ನಾಗರಿಕರಾಗಿರ್ಬೋದು, ಯಾವುದೇ ಪಕ್ಷದ ಮುಖಂಡರುಗಳಾಗಿರಲಿ ಕೇಳಿರಲಿಲ್ಲ. BBMP ಹೊರತುಪಡಿಸಿ, ಅಂದರೆ BBMP ಹಳೆ BBMP ಈಗಿನ ಗ್ರೇಟರ್ ಬೆಂಗಳೂರು ಅಂತ ಮಾಡಿರೋದು ಒಂದು ದಿನ ಬಿಟ್ಟರೆ 5 ವಿಭಾಗಗಳನ್ನ ಮಾಡಿದ್ದಾರೆ. 5 ವಿಭಾಗಗಳನ್ನ ಮಾಡಿರೋ ಕ್ಷೇತ್ರಗಳಲ್ಲಿ ಈ ಹಳೆ BBMP ವಾರ್ಡ್ಗಳನ್ನ 2, 3, 4 ಈ ಥರ ವಿಭಾಗ ಮಾಡಿ ಛಿದ್ರ ಮಾಡಿದ್ದಾರೆ. ಏಕೆಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 5 BBMP ವಾರ್ಡ್ ಇತ್ತು, ಇವತ್ತು 11 + 1 12 ಆಗಿದೆ. ಏಕೆಂದರೆ 11 GBA ವಾರ್ಡು, ಗ್ರೇಟರ್ ಬೆಂಗಳೂರು ವಾರ್ಡು ಯಶವಂತಪುರ ಕ್ಷೇತ್ರದಲ್ಲಿ ಇದ್ಕೊಂಡು 1 ವಾರ್ಡ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ದಾರೆ. ಇವತ್ತು ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ BBMP ವಾರ್ಡ್ಗಳನ್ನೇ ನಾವು ಸರಿಯಾಗಿ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಅಲ್ಲಿನ ಜನರಿಗೆ ನಾವು ಯಾವುದೇ ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಮಾಡೋಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಾರ್ಡ್ನ ಮತ್ತೊಂದು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಬೆಂಗಳೂರು ಕ್ಷೇತ್ರಕ್ಕೆ, ಬೆಂಗಳೂರು ಒಂದು ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು ಪಶ್ಚಿಮಕ್ಕಿದೆ, ಒಂದು ಬೆಂಗಳೂರು ದಕ್ಷಿಣಕ್ಕೆ ಹೋಗಿದೆ. ಇದ್ರ ಉದ್ದೇಶ ಏನು? ನೀವು ಚುನಾವಣೆ ನಡೆಸಬೇಕು ಅಂತ ಇದ್ದೀರಾ, ನಡೆಸಬಾರ್ದು ಅಂತ ಇದ್ದೀರಾ? ಏನಾದರೂ ತಲೆಯಲ್ಲಿ ಯೋಚನೆ ಇಟ್ಕೊಂಡಿದ್ದೀರಾ? ಜೊತೆಗೆ GBA ಅನ್ನೋ ಒಂದು ಅಥಾರಿಟಿ ನೀವು ಯಾಕೆ ಬದಲಾವಣೆ ಮಾಡಿದ್ದೀರಾ? ಹಾಗಾದ್ರೆ BDA ಯಾಕೆ ಇರಬೇಕು? BBMP ಯಾಕೆ ನೀವು ಮರ್ಜ್ ಮಾಡಿದಿರಾ? ಹಾಗಾಗಿ ನಮ್ಮೆಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದೆ. ಅದ್ರ ಜೊತೆಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆಂಗೇರಿ ಅನ್ನೋ ಒಂದು ಹೆಸರನ್ನ ಮರೆಮಾಚಕ್ಕೆ ಹೊರಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ನಮ್ಮ ಕೆಂಗೇರಿ ಇತಿಹಾಸನ ಮರಿಬೇಕು ಅಂತ, ಮರ್ಸ್ಬೇಕು. ಕೆಂಗೇರಿರ್ತಕ್ಕಂಥ ನಾಯಕರುಗಳು ಈಚೆಗೆ ಬರಬಾರ್ದು. ಕೆಂಗೇರಿ ಯಾವ ರೀತಿ ಇತ್ತು ಏನು ಅದು ಈಗಿನ ನಾಯಕರುಗಳಿಗೆ, ಇಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಾಯಕರುಗಳಿಗೆ ಅಥವಾ ಸರ್ಕಾರದವ್ರಿಗೆ ಪರಿಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕೆಂಗೇರಿ ಅನ್ನೋ ಒಂದು ಹೆಸರನ್ನ ಇವತ್ತು ನಿರ್ನಾಮ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಈ ವೇದಿಕೆ ಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದೂರನ್ನ ನಾವು ಮಾಡ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ಮೊದಲಿಗೆ ಇತ್ತು ಒಂದು ಕೆಂಗೇರಿ ವಾರ್ಡು, ಕೆಂಗೇರಿ ಉಪನಗರ ವಾರ್ಡು, ಎಮ್ಗೆಪುರ ವಾರ್ಡು, ಈ ಥರ ಎಲ್ಲ ಇತ್ತು. ಕೆಂಗೇರಿ ಬಂಡೆಮಠ ಅಂತ ಇದ್ದೇ ಹೊರತು ಬರೀ ಬಂಡೆಮಠ ವಾರ್ಡ್ ಇರಲಿಲ್ಲ. ಇವತ್ತು ಕೆಂಗೇರಿ ಬಂಡೆಮಠ ವಾರ್ಡ್ನೇ ಮರೆಮಾಚವ್ರೆ. ಜೊತೆಗೆ ಕೆಂಗೇರಿ ಅನ್ನೋ ಇತಿಹಾಸ ಇರ್ತಕ್ಕಂಥ ಕೆಂಗೇರಿನೇ ಮರೆಮಾಚ್ತಾ ಇರ್ತಕ್ಕಂಥದ್ದು ಒಂದು ನೋವು ನಮ್ಮೆಲ್ಲ ನಾಯಕರುಗಳಿಗೆ ಮತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಯಕರುಗಳಿಗೆ, ಸಾರ್ವಜನಿಕರಿಗೆ ನೋವಾಗಿರೋದು ಕಂಡುಬಂದಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಂಗೇರಿಲಿ ನಾವು ಯಾವುದೇ ಒಂದು ಹಳ್ಳಿಗಾಡಲ್ಲಿ ಇರ್ಬೋದು, ನಮ್ಮ ಕೆಂಗೇರಿ ಹೋಬಳಿ ಇರ್ತಕ್ಕಂಥ ಎಮ್ಗೆಪುರ ಆಗಿರ್ಬೋದು, ಅಗರ ಇರ್ಬೋದು, ಕಗ್ಲಿಪುರ ಇರ್ಬೋದು, ತಾವರೆಕೆರೆ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡೇರಿ ಇರ್ಬೋದು, ಎಲ್ಲ ಸುತ್ತಮುತ್ತ ಇರೋ ನಾವು ಹಳ್ಳಿ ಜನರು ಕೆಂಗೇರಿನೇ ನಮಗೆ ಬೆಂಗಳೂರು ಅಂತ ನಾವು ತಿಳ್ಕೊಂಡಿದ್ವಿ. ಯಾವುದೇ ವ್ಯಾಪಾರ ವಹಿವಾಟು, ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ನಾವು ಕೆಂಗೇರಿನೇ ಒಂದು
ಜೊತೆಗೆ ಬಂದು ಕೆಂಗೇರಿಲೇ ನಾವು ಎಲ್ಲ ಒಡನಾಟ ಇಟ್ಕೊಂಡಿದ್ವಿ. ಇವತ್ತು ಕೆಂಗೇರಿನ ಇದಾಗ್ತಾ ಇದೆ. ಜೊತೆಗೆ ಕೆಂಗೇರಿಲಿ ಎಂತೆಂಥ ಮಹಾನೀಯರು ಇವತ್ತು ಕೆಂಗೇರಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಜನರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕೆಂಗೇರಿಲಿ ಶಾಲಾ ಕಾಲೇಜನ್ನ ಸ್ಥಾಪನೆ ಮಾಡಿದಂಥ ನಾಯಕರುಗಳೇ ಇವತ್ತು ಅವ್ರ ಹೆಸರುಗಳಿಲ್ಲ, ನಾವೆಲ್ಲ ಮರಿತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕೆಂಗೇರಿಲಿ ಇರ್ತಕ್ಕಂಥ ಸಿ ವಿ ರಾಮನ್ ಅವರ ತೋಟ, ಅವರು ದೊಡ್ಡ ವಿಜ್ಞಾನಿಗಳು, ಅವರಂತ ತೋಟ ಕೂಡ ಇದ್ರೂ ನಮ್ಮ ಕೆಂಗೇರಿನ ಮರೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ವಿದ್ಯಾಪೀಠಕ್ಕೆ ಬಂದಿದ್ರು. ಇವತ್ತು ಕೆಂಗೇರಿಗೆ ವಿದ್ಯಾಪೀಠ ಅನ್ನೋದು ದೊಡ್ಡ ಹೆಸರಿದೆ, ಇಡೀ ದೇಶದಲ್ಲೇ ಒಂದು ದೊಡ್ಡ ಹೆಸರಿದೆ. ಮಹಾತ್ಮ ಗಾಂಧಿಯವರು ಬಂದು ಇಲ್ಲಿ ನಮ್ಮ PGMPಲಿ ಒಂದು ಬಾವಿ ತೆಗ್ದಿರೋದು ಕೂಡ ಒಂದು ಇತಿಹಾಸ. ಅವರು ಉದ್ಘಾಟನೆ ಮಾಡಿದ್ದಾರೆ, ಅದು ಇನ್ನೂ ಬಾವಿ ಮುಚ್ಚಿಲ್ಲ ಕೂಡ. ಅದು ಆ ಬಾವಿ ಮಹಾತ್ಮ ಗಾಂಧಿಯವರು ಉದ್ಘಾಟನೆ ಮಾಡಿದಂಥ ಬಾವಿನ ಯಾರೂ ಕೂಡ ಅದನ್ನ ಜೀರ್ಣೋದ್ಧಾರ ಅಥವಾ ಅದನ್ನ ಪ್ರಸಿದ್ಧ ಸ್ಥಳ ಮಾಡಬೇಕು, ಐತಿಹಾಸಿಕ ಕ್ಷೇತ್ರ ಮಾಡಬೇಕು ಅನ್ನೋದು ಯಾರೂ ಗಮನಕ್ಕೂ ತಂದಿಲ್ಲ. ಈಗಿನ ಕೆಲವು ರಾಜಕೀಯ ಮುಖಂಡರುಗಳು, ಬೇರೆ ಪಕ್ಷದವರು, ಇದೆಲ್ಲ ಜ್ಞಾಪಕಕ್ಕೆ ಬರ್ಲಿವಾ? ಇದನ್ನೆಲ್ಲ ನೀವು ಯಾಕೆ ಪರಿಗಣನೆಗೆ ತಗೊಂಡಿರಾ? ಅದ್ರ ಜೊತೆಗೆ ನಮ್ಮ ಕೆಂಗಲ್ ಹನುಮಂತಯ್ಯನವರು, ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯನವರು ನಮ್ಮ ಕೆಂಗೇರಿಯಲ್ಲಿ ಓದಿದ್ದು, ಅವ್ರದೇ ಆದಂಥ ಕೊಡುಗೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ವಿಧಾನಸೌಧ ಕಟ್ಟಿಸಿದಂಥ ಮಹಾನ್ ವ್ಯಕ್ತಿ, ಅವರು ಓದಿದಂಥ ಕ್ಷೇತ್ರ ನಮ್ಮ ಕೆಂಗೇರಿ. ಕೆಂಗೇರಿ ಇಂಥ ಮಹಾನ್ ವ್ಯಕ್ತಿಗಳಿದ್ದಂಥ ಕ್ಷೇತ್ರನ ಮರೆ ಮಾಡ್ತಾ ಇದ್ದಾರೆ. ಈಗಿನ ನಮ್ಮ ಮುಖಂಡರುಗಳು ಯಾರು ಅಧಿಕಾರದಲ್ಲಿ, ಯಾರು ಮುಂಚೂಣಿಲಿ ಇದ್ದಾರೆ, ಯಾರು ಅಧಿಕಾರದಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ, ಅವರು ಮರೆಮಾಚ ಕೊಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದು ಒಂದು ಮನವಿ ಏನು ಅಂತಂದರೆ, ನಮ್ಮ ಕೆಂಗೇರಿಯ ಭಾಗದಲ್ಲಿ ನೀವು ಯಾವ ಹೆಸರುಗಳು ಇಟ್ಟಿದ್ದೀರಾ ನಮಗೆ ಬೇಕಿಲ್ಲ, ಯಾವ ಹೆಸರು ಬೇಡ ಅಂತಂದು ಹೇಳೋಕ್ಕೂ ನಾವು ತಯಾರಿಲ್ಲ. ನಮಗೆ ಬೇಕಾಗಿರೋದು ಕೆಂಗೇರಿ. ಇವಾಗ ಕೆಂಗೇರಿ ಉಪನಗರ ಅಂತ ಮಾಡಿದ್ದೀರಾ, ಉಪನಗರ ಕೆಂಗೇರಿ ಉಪನಗರ ಮಾಡಿರೋದು ಸರಿ ಇದೆ. ಅದೇ ಥರ ಬಂಡೆ ಮಠ ಮಾಡಿದ್ರೆ ಕೆಂಗೇರಿ ಬಂಡೆ ಮಠನೇ ಮಾಡಿ, ಕೋಟೆ ಮಾಡಿದ್ರೆ ಕೋಟೆ ಕೆಂಗೇರಿ ಮಾಡಿ. ಈ ಥರ ಕೆಂಗೇರಿ ಹೆಸರನ್ನ ಉಳ್ಸೋಕ್ಕೆ ದಯಮಾಡಿ ಈ ಮೂಲಕ, ತಮ್ಮ ಮೂಲಕ ಈ ಒಂದು ಮನವಿನ ಹೇಳ್ತಾ ಇದ್ದೀವಿ. ಬರೋಂಥ ದಿನಗಳಲ್ಲಿ ನಾವೆಲ್ಲ ನಮ್ಮ ಕೆಂಗೇರಿ ಭಾಗದ ಸುತ್ತಮುತ್ತ ನಮ್ಮೆಲ್ಲ ನಾವೇನಾದರೂ ಯೋಚನೆ ಮಾಡಿಲ್ಲ ಅಂತಂದರೆ ಕೆಂಗೇರಿನ ಇವತ್ತು ಮರೆಮಾಚಿ ಬೇರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದು ಇದನ್ನು ಇನ್ನೂ ಹೆಚ್ಚಿನ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ದಯಮಾಡಿ ಈ ಕೆಂಗೇರಿ ಇತಿಹಾಸ ಇರ್ತಕ್ಕಂಥ ಈ ಕೆಂಗೇರಿನ ಈ ಹೆಸರು ಉಳಿಸ್ಬೇಕು ಅಂತ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊತೀನಿ. 15ನೇ ತಾರೀಕು ಒಳಗಡೆ ಯಾವ ರೀತಿಯ ಅಬ್ಜೆಕ್ಷನ್ಸ್ಗಳನ್ನಿದ್ರು ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಕೋನದಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂಥದ್ದು. ಮೊದಲನೇದಾಗಿ ಏನು ಜನಸಂಖ್ಯೆಯ ಆಧಾರದ ಮೇಲೆ ಇವ್ರು ತಗೊಂಡಿರೋದು ಅಥವಾ ಕ್ಲೇಮ್ ಮಾಡಿರೋದು 23,000 ಜನಸಂಖ್ಯೆ ಇರುವಂಥದ್ದನ್ನ ಒಂದು ವಾರ್ಡ್ ಮಾಡಿದ್ದಾರೆ ಅಂತ. ಈ ಜನಸಂಖ್ಯೆ ಆಧಾರಿತ ಸೆನ್ಸೆಕ್ಸ್ ಏನಿದೆ ಇದು 2011ರದು. ವಿಶೇಷವಾಗಿ ಬೆಂಗಳೂರಿನ ಹೊರಗಡೆ ಇರುವಂತಹ ಕ್ಷೇತ್ರಗಳೇನು ಬರುತ್ತೆ, ನಮ್ದಾಗ್ಬೋದು, ಬೊಮ್ಮನಹಳ್ಳಿ ಆಗ್ಬೋದು, ದಾಸರಹಳ್ಳಿ ಆಗ್ಬೋದು, KR ಪುರ ಆಗ್ಬೋದು, ಮಹದೇವಪುರ ಆಗ್ಬೋದು, ಯಲಹಂಕ ಆಗ್ಬೋದು, ಈ ಕ್ಷೇತ್ರಗಳು ಕಳೆದ 10 ವರ್ಷಗಳಲ್ಲಿ ಇಲ್ಲಿರುವಂತಹ ಜನಸಂಖ್ಯೆ ಡಬಲ್ ಆಗಿದೆ. ಬೆಂಗಳೂರಿನ ಜನಸಂಖ್ಯೆ ಅಷ್ಟೇ ಉಳಿದ್ರು ಇದು ಹೆಚ್ಚಾಗಿದೆ. ಹೀಗಾಗಿ ನಮಗೆ ವಾರ್ಡ್ಗಳ ಸಂಖ್ಯೆ ಹೆಚ್ಚು ಅನಿಸಿದ್ರು ಒಟ್ಟು ನಮ್ಮ 1.5 ಲಕ್ಷ ಹೆಚ್ಚು ಮತದಾರರು ಇನ್ನು ಉಳಿತಾರೆ. ಅಂದರೆ 23 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 3 ಲಕ್ಷ ಕವರ್ ಮಾಡಿದಾಗೆ. ಆದರೆ ಇವತ್ತು ನಗರ ವ್ಯಾಪ್ತಿಯಲ್ಲಿ, ಯಶವಂತಪುರ ನಗರ ಮಂಡಲದ ವ್ಯಾಪ್ತಿಯಲ್ಲಿ ಇವತ್ತು ನಾವು 4 ಲಕ್ಷಕ್ಕಿಂತ ಹೆಚ್ಚು ಮತದಾರರೇ ಇದ್ದೀವಿ. ಇನ್ನು ಒಟ್ಟು ಜನಸಂಖ್ಯೆ ಇರುವಂಥದ್ದು ಒಂದು 5-6 ಲಕ್ಷ ಜನಸಂಖ್ಯೆ ಇದೆ. ಅಂದರೆ ಯಾರು ವೋಟರ್ಸ್ ಆಗಿಲ್ಲ ಅವರನ್ನು ಸೇರಿಸ್ಕೊಂಡ್ರೆ. ಹೀಗಾಗಿ ನಮ್ಮ ಅಬ್ಜೆಕ್ಷನ್ಸ್ಗಳು ಇನ್ನೂ ತುಂಬ ಇದೆ. ನಮ್ಮ ವಾರ್ಡ್ ಮಟ್ಟದ, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಅಬ್ಜೆಕ್ಷನ್ಸ್ಗಳು ಇದೆ. 15ನೇ ತಾರೀಕು ಕೊನೆ ದಿವಸ ಇರೋದ್ರಿಂದ ಅದಕ್ಕಿಂತ ಮುಂಚೆ ಅವ್ರುಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿ ಅವ್ರು ಕೊಟ್ಟಿರುವಂತಹ ಎಲ್ಲ ರೀತಿಯ ಸಜೆಷನ್ಸ್ಗಳನ್ನು ತೆಗೆದುಕೊಂಡು ನಾವು ಮುಂದೆ ಹೋಗಬೇಕು ಅಂತೇಳಿ ಒಟ್ಟಾರೆ ಅಬ್ಜೆಕ್ಷನ್ಸ್ ನಮ್ಮದು 100% ಇದೆ. ಇದು ತುಂಬ ಅವೈಜ್ಞಾನಿಕವಾದಂಥ ಅನ್ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ GBA. ತುಂಬ
ರಾಂಗ್ ದಾರಿಯಲ್ಲಿ ಇವತ್ತು ನಮ್ಮ ಮೇಲೆ ಹೇರಲಾಗಿದೆ. ನಮ್ಮನ್ನು ಯಾರೂ ಕೇಳಿಲ್ಲ. ನಮ್ಮಲ್ಲಿ ಬಂದು ಕೆಂಗೇರಿ ಮಾಡಬೇಕಾ ಮಾಡಬಾರ್ದಾ ಅಂತ. ನಮ್ಮ ಪಾರ್ಟಿಯಲ್ಲಿ ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ಸಿನಲ್ಲೂ ಕೆಂಗೇರಿ ಅಂತ ಹೇಳುವಂಥ ನಾಯಕರಿದ್ದಾರೆ. ಯಾರು ನಾನು ಇಲ್ಲೇ ಹುಟ್ಟಿ ನಾನು ಇಲ್ಲೇ ಬೆಳೆದು ಕೆಂಗೇರಿ ನನ್ನ ಅಸ್ತಿತ್ವ ಅಂತ ಹೇಳ್ತಾ ಇದ್ದಾರೋ ಅವರು ನಮ್ಮ ಜೊತೆಗೆ ಈ ವಿಷಯದಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ. ನೀವು ಒಂದು ಪಾರ್ಟಿ ಒಬ್ಬ ನಾಯಕನ ಜೊತೆಗಿದ್ದೀರಾ ಅಂತ ಹೇಳಿದ್ರೆ ಕೆಂಗೇರಿಯನ್ನು ನೀವು ಬಿಟ್ಕೊಡ್ಬಾರ್ದು. ಅಷ್ಟಕ್ಕೆ ಅಲ್ಲ, ಇವತ್ತು ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಗಾಣಕಲ್ ಬರುತ್ತೆ, ನಮಗೆ ಶ್ರೀನಿವಾಸಪುರ ಬರುತ್ತೆ. ಆ ಭಾಗ ಸೌತಿಗೆ ಹೋಗಿರೋದ್ರಿಂದ ಇವತ್ತು ನಮಗೇನಾಗುತ್ತೆ, ಅವ್ರು ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ಅಲ್ಲಿಂದ 1 ಗಂಟೆ ಟ್ರಾವೆಲ್ ಮಾಡಿ ಜಯನಗರಕ್ಕೆ ಹೋಗ್ಬೇಕಾಗುತ್ತೆ. ಒಂದು ಇರೋದು ಕೆಂಗೇರಿಯ ಹೋಬಳಿಯಲ್ಲಿ, ಆದ್ರೆ ಕೆಲಸ ಮಾಡಿಸುವಂಥದ್ದು ಜಯನಗರಕ್ಕೆ ಹೋಗ್ಬೇಕು. ಪ್ರತಿಯೊಂದು ಕೆಲಸ ವಿಚಾರ ಮಾಡಿ ಸಾಮಾನ್ಯ ಜನರೊಬ್ರು ಯಾರಾದ್ರೂ GBA ಯಾವುದೇ ರೀತಿಯ ಕೆಲಸಗಳನ್ನ ಮಾಡಬೇಕಂದ್ರೆ 1 ಗಂಟೆ ಹೋಗೋಕೆ 1 ಗಂಟೆ ಬರಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಇಂತಹ ಅನೇಕ ಕಾರಣಕ್ಕೋಸ್ಕರ ಕೆಂಗೇರಿ ಆಗ್ಬೋದು, ಅಥವಾ ನಮಗೆ ಗಾಣಕಲ್ ವಿಷಯ ಆಗ್ಬೋದು, ಅಥವಾ ಈ ಭಾಗದಲ್ಲಿ ದೊಡ್ಡಬಿದ್ರಕಲ್ಲು ಹೇರೋಹಳ್ಳಿಯಲ್ಲಿ ರಸ್ತೆಗಳ ಮಧ್ಯೆ ವಿಭಜನೆ ಆಗಿದೆ. ಒಂದೇ ಊರು, ಒಂದೇ ಗ್ರಾಮಸ್ಥರು, ಈ ಕಡೆಯವ್ರು ಬೇರೆ ಆಗಿದ್ದಾರೆ, ಆ ಕಡೆಯವ್ರು ಬೇರೆ ಆಗಿದ್ದಾರೆ. ಹಳೆ ಊರುಗಳು ಹೇಳ್ತಾ ಇದ್ದೀನಿ ನಾನು. ಲೇಔಟ್ಗಳಲ್ಲಿ ಆ ಭಾವನೆಗಳು ಅಷ್ಟು ಇರೋದಿಲ್ಲ. ಆದರೆ ಹಳೆ ಊರಲ್ಲಿ ಒಂದೇ ಊರನ್ನ ಈ ಕಡೆ ಅರ್ಧ ಜನ ಆ ಕಡೆ ಅರ್ಧ ಜನ ಮಾಡಿ ನೀವು ಆ ವಾರ್ಡು ನಾವು ಈ ವಾರ್ಡು ಅಂತ ಆಗಿದೆ. ಇದೆಲ್ಲವನ್ನು ಬಿಟ್ಟು ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ GBA ರೀಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ನಮ್ಮ ಶಾಸಕರಲ್ಲಿ ಆ ಮನವಿ, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಇಲ್ಲೇ ಸುತ್ತಾಡ್ತಾ ಇರ್ತೀರಾ, ನಿಮಗೆ ಈ ಸಮಸ್ಯೆಗಳು ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಆ ಭಾಗದ ಜನ ಏನಿದಾರಲ್ವಾ, ಸೌತ್ಗೆ ಯಾರು ಹೋಗ್ಬೇಕು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಲ್ಲಸಂದ್ರದವ್ರು ಆಗ್ಬೋದು, ಇವತ್ತು ಅವ್ರೇನ್ ಮಾಡ್ತಾ ಇದ್ರು, ಕೆಂಗೇರಿಗೆ ಬರ್ತಾ ಇದ್ರು. ವಾಜರಳ್ಳಿಯವರು, ತಲಗಟ್ಟಪುರದವರು ಅಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ರು. ಅವ್ರು ಇವತ್ತು ಜಯನಗರಕ್ಕೆ ಹೋಗ್ಬೇಕು. ಜಯನಗರ 4th ಬ್ಲಾಕಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಇನ್ನ ದಾಟ್ಕೊಂಡು ಹೋಗ್ಬೇಕು. ಸೊ ತುಂಬಾ ಸಮಸ್ಯೆಗಳಿದೆ. ಇವತ್ತು GBA ಮಾಡ್ತೀನಿ ಅಂತ ಹೊರಟವರು ನೆನಪಿಟ್ಕೊಳ್ಬೇಕು, ನಿಮಗೆ ಸರಿಯಾಗಿ ಗುಂಡಿ ಮುಚ್ಚಲಿಕ್ಕೂ ಆಗಿಲ್ಲ. ಸರಿಯಾಗಿ ಬೆಂಗಳೂರಿನಲ್ಲಿರುವಂಥ ಗುಂಡಿ ಮುಚ್ಚಲಿಕ್ಕೆ ನಿಮಗಾಗಿಲ್ಲ. ಅನ್ಸೈಂಟಿಫಿಕ್ ಆಗಿ ಎಲ್ಲೂ BJP ಗೆಲ್ಲಬಾರ್ದು. ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಕೆಟ್ ಮಾಡಬೇಕು. ಯೂಶಲಿ ಏನು ಮಾಡಬೇಕು, ವಾರ್ಡ್ಗಳನ್ನು ಮಾಡುವಾಗ ಬೆಂಗಳೂರು ಒಂದು ಬೆಳೆಯುತ್ತಿರುವಂಥ ನಗರ, ನೀವು ಚೌಕಾಕಾರವಾಗಿ ಮಾಡುವಂಥ ಪ್ರಯತ್ನವನ್ನಾದರೂ ಮಾಡಬೇಕು. ಇವತ್ತು ಇವ್ರು ಏನು ಮಾಡಿದ್ದಾರೆ, ಒಂದು ದೊಡ್ಡ ವಾರ್ಡು, ಒಂದು ದೊಡ್ಡ ಏರಿಯಾನ ತಗೊಂಡು ಅದ್ರ ಜೊತೆಗೆ ಒಂದು ರೀತಿಯ ಅಲ್ಪಸಂಖ್ಯಾತರ ಇರುವಂತಹ ಬೂತ್ಗಳನ್ನು ಸೇರಿಸುವಂಥದ್ದು, ಅಥವಾ ತುಂಬ ಹಿಂದುಳಿದವರ ಅಂತ ಬೂತ್ಗಳನ್ನು ಸೇರಿಸುವುದು, ಈ ಥರ ಕಾಂಬಿನೇಷನ್ ಮಾಡಿಕೊಂಡು ಎಲ್ಲೂ BJP ಗೆಲ್ಲಬಾರ್ದು ಅನ್ನುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಬ್ಜೆಕ್ಷನ್, ನಾವು GBಯಲ್ಲಿ 12ಕ್ಕೆ ಎಷ್ಟು ಗೆಲ್ತೀವಿ ಅಂತ ಹೇಳಿದ್ರೆ 12ಕ್ಕೆ 12 ಗೆಲ್ಲುವಂಥ ಪ್ರಯತ್ನ ನಮ್ದಿರುತ್ತೆ. 10 ನಾವು ಗೆದ್ದೇ ಗೆಲ್ತೀವಿ. ಇದು ನಮ್ಮ ಆತ್ಮವಿಶ್ವಾಸ. ನಮ್ಮೆಲ್ಲ ಕಾರ್ಯಕರ್ತರು ಆ ಆತ್ಮವಿಶ್ವಾಸ ಜೊತೆಗೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವಾಗ್ಬೋದು ಅಥವಾ ಒಂದು NDA ಜೊತೆಗೆ ನಾವೇನು ಚರ್ಚೆ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ, ಎರಡೂ ಪಕ್ಷಗಳನ್ನು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಅಲ್ಲಿಂದ ಮುಂದೆ ತಗೊಂಡು ಹೋಗ್ತೀವಿ. 12ರಲ್ಲಿ 12 ಗೆಲ್ಲುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ನಮಗೆ ಇದ್ರ ಮೇಲೆ ಅಬ್ಜೆಕ್ಷನ್ ಇದೆ. 15ನೇ ತಾರೀಕು ಒಳಗಡೆ ನಾವು ಅರ್ಬನ್ ಸೆಕ್ರೆಟರಿ ಅವರಿಗೆ ನಮ್ಮೆಲ್ಲರ ನಾಯಕರ ಇನ್ಪುಟ್ಗಳನ್ನು ತೆಗೆದುಕೊಂಡು ನಮ್ಮ ಬೂತ್ ಕಾರ್ಯಕರ್ತರು, ಹಳೆ ಊರಿನವರು, ಹಿರಿಯರು, ಹೊಸ ಕಾರ್ಯಕರ್ತರು ಎಲ್ಲರ ಇನ್ಪುಟ್ಸ್ ಅನ್ನು ತೆಗೆದುಕೊಂಡು ಅಬ್ಜೆಕ್ಷನ್ನ ನಾವು ವಿಧಾನಸೌಧಕ್ಕೆ ಕೊಡ್ತೀವಿ. ಅದರ ಒಂದು ಕಾಪಿಯನ್ನು ಎಲ್ಲ ಮಾಧ್ಯಮದವರಿಗೂ ನಾವು ಕೊಡ್ತೀವಿ. ನಿಮ್ಮಲ್ಲಿ ಮಾಡುವಂಥ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಶಾಸಕರಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಏನೂ ಅಲ್ಲ. ಹಳೆ ಊರು ಯಾವುದು, ಹೊಸ ಊರು ಯಾವುದು, ಯಾವುದನ್ನು ಎಲ್ಲಿ ಸೇರಿಸಬೇಕು, ಯಾವುದು ಎಲ್ಲಿಂದ ಬಿಡಬೇಕು ಅಂತ ಅವ್ರಿಗೆ ಯಾವುದು ಗೊತ್ತಿಲ್ಲ ಅಂತಲ್ಲ, ಎಲ್ಲವೂ ಅವ್ರಿಗೆ ಗೊತ್ತಿದೆ. ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಜನನೂ ನಿಮಗೆ ನೆನೆಸ್ಕೊಳ್ತಾರೆ. ಅಕಸ್ಮಾತ್ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಜೊತೆ JDSನವರು ಇದ್ದಾರೆ. ನಾವೆಲ್ಲರೂ ಇದನ್ನ ಸಮರ್ಥವಾಗಿ ಎದುರಿಸ್ತೀವಿ, ವಿರೋಧ ಮಾಡ್ತೀವಿ, ಬೀದಿಗಿಳಿತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆಬ್ಜೆಕ್ಷನ್ಗಳನ್ನು ನಾವು ವಿಧಾನಸೌಧದಲ್ಲೂ ತೋರಿಸ್ತೀವಿ, ರಸ್ತೆಯಲ್ಲೂ ತೋರಿಸ್ತೀವಿ. ದಯವಿಟ್ಟು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಆ ಪಾರ್ಟ್ ಹೇಳ್ತಾ ಇದ್ದೀನಿ, ಒಂದು ಕೆಂಗೇರಿ ತುಂಬ ಅಬ್ಜೆಕ್ಷನ್ ಇದೆ. ಕೆಂಗೇರಿ ಮುಂದೊಂದು ದಿನ ಕ್ಷೇತ್ರ ಆಗಬೇಕು, ಅದು ನಮ್ಮ ಆಸೆ. ಇವತ್ತಿನ ಆಸೆ ಅಲ್ಲ, ಅದು ಬಹುಶಃ ಕಳೆದ ಬಾರಿ ಮಿಸ್ ಆಗಿರೋದ್ರಿಂದ ಅವತ್ತಿಂದ ಇವತ್ತಿನವರೆಗೆ ಇದು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು, ನಾವಷ್ಟೇ ಅಲ್ಲ, ನೀವು ದೊಡ್ಡಬಿದ್ರಕಲ್ಲ ಅವ್ರನ್ನ ಹೋಗಿ ಕೇಳಿ, ನೀವು ಆ ಕಡೆ ಕಗ್ಲಿಪುರದವ್ರನ್ನ ಹೋಗಿ ಕೇಳಿ, ಈ ಕಡೆ ತಾವರೆಕೆರೆಯವ್ರನ್ನ ಕೇಳ್ರಿ, ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ ಇದೊಂದು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಬೇಕು ಅಂತ. ಇನ್ನು ಎರಡನೇದು, ಇನ್ನೂ ನಮಗೆ ಸಮಯ ಇದೆ. ಈ ಒಂದು ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಎಲೆಕ್ಷನ್ ಸಲುವಾಗಿ ಅವೈಜ್ಞಾನಿಕವಾಗಿ ವಾರ್ಡ್ಗಳನ್ನ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನ ವಿರೋಧಿಸಲಿಕ್ಕೆ ಮತ್ತೆ ಸ್ಥಳೀಯ ಭಾವನೆಗಳಿಗೆ ಪೆಟ್ಟಾಗಿರೋದನ್ನ ವ್ಯಕ್ತಪಡಿಸೋದಕ್ಕೆ ಸೇರಿರ್ತಕ್ಕಂಥ ಈ ಒಂದು
ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳು, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ವಂದನೆಗಳನ್ನು ಹೇಳ್ತಾ, ಇವತ್ತು ಈ ಒಂದು ರಾಜ್ಯ ಸರ್ಕಾರ ಕೆಂಗಲ್ ಹನುಮಂತಯ್ಯನವರಿಗೆ ಅವಮಾನ ಮಾಡ್ತಾ ಇದೆ, ಮಹಾತ್ಮ ಗಾಂಧೀಜಿಯವರಿಗೂ ಅವಮಾನ ಮಾಡಿದೆ. ವಿಷಯ ನಿಮ್ಗೂ ಗೊತ್ತಿದೆ. ಗಾಂಧೀಜಿಯವರು ಉದ್ಘಾಟನೆ ಮಾಡಿದಂತ ಒಂದು ಬಾವಿ ಕೆಂಗೇರಿಯಲ್ಲಿದೆ. ಗಾಂಧೀಜಿಯವರು ಆ ಕಾಲದಲ್ಲಿ ಉದ್ಘಾಟನೆ ಮಾಡಿದಂತ ಒಂದು ತರಕಾರಿ ಮಾರ್ಕೆಟ್ ಕೆಂಗೇರಿಯಲ್ಲಿದೆ. ಏನ್ ಕೆಂಗಲ್ ಹನುಮಂತಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕೆಂಗೇರಿಯಲ್ಲಿರ್ತಕ್ಕಂಥ 1857ರಲ್ಲಿ ಸ್ಥಾಪನೆ ಆಗಿದ್ದು ಕೆಂಗೇರಿ ಪ್ರಾಥಮಿಕ ಶಾಲೆ. ಆ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಅದಕ್ಕೂ ಮಹತ್ವ ಇಲ್ದಂಗೆ ಮಾಡಿ ಇಬ್ಬರು ಮಹನೀಯರಿಗೆ ತುಂಬಾ ದೊಡ್ಡ ಅವಮಾನ ಮಾಡಿದೆ. ಜೊತೆಗೆ ಕೆಂಗೇರಿ ಭಾಗದ ಜನರ ಭಾವನೆ ಜೊತೆ ಆಟ ಆಡ್ತಾ ಇದೆ. ಕೆಂಗೇರಿಯಲ್ಲಿ ಒಂದು ಈ ಹಿಂದೆ ಒಂದು ಬಾವಿ ಇತ್ತು, ಈ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನ ಮೈಸೂರಿನ ಮಹಾರಾಜರು ರೈಲಲ್ಲಿ ಮೈಸೂರಿಗೆ ತಗೊಂಡೋಗ್ತಾ ಇದ್ರು. ತಗೊಂಡೋಗಿ ಚಾಮುಂಡೇಶ್ವರಿ ದೇವಿಯ ಪೂಜೆಗೆ, ಅಭಿಷೇಕಕ್ಕೆ ಬಳಸ್ತಾ ಇದ್ರು. ಅದು ಕಾಲಕ್ರಮೇಣ ನೈಸರ್ಗಿಕ ವಿಕೋಪದಿಂದ ಬಾವಿ ಮುಚ್ಚೋಗಿದೆ. ಯಾರು ಅದನ್ನೇನು ಮುಚ್ಚಾಕಿಲ್ಲ. ಏಕದಳ ಬಿಲ್ವ ಬಂಡೆ ಮಠ, ಇಡೀ ದಕ್ಷಿಣ ಭಾರತದಲ್ಲಿ ಕೆಲವು ಏಕದಳ ಬಿಲ್ವ ಮರ ಸಿಕ್ಕುವಂಥದ್ದು ಒಂದೇ ಮಠ ಅಂತದ್ದು. ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಬಂಡೆ ಮಠ ವಾರ್ಡು, ಕೆಂಗೇರಿ ಸೋಮೇಶ್ವರ ವಾರ್ಡು. ಸೋಮೇಶ್ವರನೂ ಇಲ್ಲ, ಬಂಡೆ ಮಠನೂ ಇಲ್ಲ. ಕೆಂಗೇರಿ ಭಾಗದ ಜನರ ಭಾವನೆ ಮೇಲೆ ಹೊಡಿತಾ ಇದ್ದಾರೆ. ಇದನ್ನ ನಾವು ಬಲವಾಗಿ ಖಂಡಿಸ್ಬೇಕು. ನಾನು ಈ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ. ನೀವು ಸುಮಾರು 20 ವರ್ಷದಿಂದ ಕೆಂಗೇರಿ ಭಾಗದಲ್ಲೇ ಓಡಾಡ್ಕೊಂಡು 2 ಬಾರಿ 3 ಬಾರಿ ಗೆದ್ರಿ, ಮಿನಿಸ್ಟರ್ ಆದ್ರಿ. ಆದ್ರೆ ನೀವು ಕೆಂಗೇರಿ ಭಾಗದ ಜನರಿಗೆ ಯಾವುದೇ ನ್ಯಾಯವನ್ನ ಈ ಸಮಯದಲ್ಲಿ ಕೊಡ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಮ್ ಜೊತೆ ಸೇರ್ಕೋತಿರಲ್ಲ, ನೀವೇ ಮಾತಾಡ್ತಾರ. ಮೊನ್ನೆ ಒಂದು ವಾಟ್ಸಪ್ ಇದರಲ್ಲಿ ಜನರಿಂದ ಜನರಿಗಾಗಿ ಒಂದು ಇದಿದೆ ಸ್ಟೇಟಸ್, ಅದ್ರಲ್ಲೇ ನೋಡ್ತಾ ಇದ್ದೆ. ಯಾರೋ ಆನಂದ ಅನ್ನೋನು ಯಾರೋ ಇನ್ನೊಬ್ರು ಕೇಳ್ತಾನೆ, ಏನಣ್ಣ ನಮ್ಮ MLA ಅವ್ರು ಇಷ್ಟೆಲ್ಲ ಮಾಡಿದ್ರು ಕೆಂಗೇರಿ ಸೋಮೇಶ್ವರ ಹೋಗ್ಬಿಟ್ಟು ಅದೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ಏನೋ ಮಾಡ್ತು ಅಂದ್ರೆ ಇನ್ನೊಬ್ಬ ನಾಯಕ ಹೇಳ್ತಾನೆ ಅದಕ್ಕೆ, ಇಲ್ಲ ಆನಂದಣ್ಣ, MLA ಅವರು ತುಂಬಾ ಸೀರಿಯಸ್ ಆಗಿ ಪ್ರಯತ್ನ ಪಟ್ರಂತೆ, ಆದ್ರೆ ಯಾರೋ ಒಬ್ಬ IAS ಅಧಿಕಾರಿ ಅವ್ರ ಮಾತು ಕೇಳ್ತಾ ಇಲ್ವಂತೆ. ಇದು ಕಾಂಗ್ರೆಸ್ ಮುಖಂಡರು ಅವರೇ ಗ್ರೂಪ್ ಅಲ್ಲಿ ಹಾಕೊಂಡಿರುವಂತದ್ದು. ದಯವಿಟ್ಟು ಶಾಸಕರೇ ಎಚ್ಚೆತ್ಕೊಳ್ಳಿ, ಈ ಒಂದು ಕೆಲಸ ಮಾಡಿ. ಕೆಂಗೇರಿ ಭಾಗದ ಜನರ ಒಂದು ಭಾವನೆಗೆ ಬೆಲೆ ಕೊಡಿ. ಕೆಂಗೇರಿ ಇತಿಹಾಸ ಪ್ರಸಿದ್ಧ ಕೆಂಗೇರಿ ಕೋಟೆ. ನಮ್ಮ ತಾತ ಮುತ್ತಾಂತರ ಕಾಲದಲ್ಲಿ ಕೋಟೆ ಇದ್ದಂಥದ್ದು ವಿಶೇಷ. ನಾವು ನೋಡಿಲ್ಲ, ನಮ್ಮ ತಂದೆಯವರು ನೋಡಿಲ್ಲ. ಆ ಕುರುಹುಗಳು ಇತ್ತಂತೆ ಆಗ. ಕೆಂಗೇರಿ ಕೋಟೆ ಅಂತ ಸುಮ್ಸುನೆ ಇಟ್ಕೋತಾರೆ ಏನ್ರಿ? ಏನು ಅಡ್ಡೆಸರು ಅಂತ ಏನು ಇಟ್ಕೋತಾರ? ಇಂಥ ಕೆಂಗೇರಿ ಭಾಗಕ್ಕೆ ಮೋಸ ಆಗಿದೆ. ಜೊತೆಗೆ ಇದು ನಾನು ಇನ್ನೊಂದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪೈ ಅವ್ರು ಹೇಳಿದ್ರು, ಇಲ್ಲ ನಾನು ಮುಂದಕ್ಕೆ ಯಶವಂತಪುರ ಕೆಂಗೇರಿ ಕ್ಷೇತ್ರ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಇದು ಮೂಗಿನ ಮೇಲೆ ತುಪ್ಪ ಸವರುವಂಥದ್ದು. ಏನಿವತ್ತು ಅಸಮಾಧಾನಗೊಂಡಿದ್ದಾರೆ ಜನ. ಕೆಂಗೇರಿಗೆ ಒಂದು ವಿಶೇಷತೆನೆ ಕೊಟ್ಟಿಲ್ಲ, ಪ್ರಾಬಲ್ಯನೇ ಕೊಟ್ಟಿಲ್ಲ ಅಂದಾಗ ಮುಂದಕ್ಕೆ ಬಿಡ್ರಿ, ಕೆಂಗೇರಿ ಕ್ಷೇತ್ರ ಮಾಡೋಣ ಅಂತ ಅವ್ರ ಮೇಲೆ ಕಿವಿಗೆ ಚೆಂಡು ಇಡುವಂತ ಕೆಲಸ ಆಗಿದೆ. ಅದನ್ನ ಹೇಳ್ತಾ ಇದ್ದೀನಿಲ್ಲ, ಕಿವಿಗೆ ಚೆಂಡು ಇಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇದೆಲ್ಲ ಒಂದು ಕಣ್ಣರ್ಸುವ ತಂತ್ರ. ನನ್ನ ಪ್ರಕಾರ ಯಾರು ಅಬ್ಜೆಕ್ಷನ್ ಮಾಡ್ತಾರೋ, ಅಬ್ಜೆಕ್ಷನ್ ಬಿಡ್ತಾರೋ, ಇದು ವಾರ್ಡ್ ನೋಟಿಫಿಕೇಶನ್ ಆಗ್ಬೋದು. ಎಲೆಕ್ಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ರುದ್ರೇಶ್ ಅವರು ಅನಿಲ್ ಹೇಳ್ದಂಗೆ ಮೊನ್ನೆ ಹೇಳ್ತಾ ಇದ್ದಾರೆ ಶಿವಕುಮಾರ್, 1000 ಗುಂಡಿ ಮುಚ್ಚಿಬಿಡಿದೀವಿ ಅಂತ. ಎಲ್ಲಿ ಮುಚ್ಚಿದಾರೋಪ್ಪ? ನಮ್ ಕೆಂಗೇರಿಲಂತೂ ಎಲ್ಲ ಅಲ್ಲೊಂದಿಲ್ಲೊಂದು ಮುಚ್ಚಿರ್ಬೇಕಷ್ಟೇ. ಗುಂಡಿ ಮುಚ್ಚಕ್ ದುಡ್ಡಿಲ್ದಿರ್ತಕ್ಕಂಥ ಈ ಸರ್ಕಾರ 198 ವಾರ್ಡ್ ಇದ್ದಂತನ್ನ ತಗೊಂಡೋಗಿ 400 ವಾರ್ಡ್ ಮಾಡಿ ಯಾರಿಗ ಅನುದಾನ ಕೊಡುತ್ತೆ? ಏನ್ ಡೆವಲಪ್ಮೆಂಟ್ ಮಾಡುತ್ತೆ? ಹೀಗಾಗಿ ಇದೊಂದು ನಾಟಕ, ಕಣ್ಣೊರ್ಸೋ ತಂತ್ರ. ಹಂಗಾಗಿ ಈ ಒಂದು ಅಮಾಯಕನಾಯಕವಾಗಿ ವಿಂಗಡಣೆ ಆಗಿರೋದನ್ನ ದಯವಿಟ್ಟು ಸರಿಪಡಿಸ್ಬೇಕು. ನಾವೆಲ್ಲಿ ವಿರೋಧ ಮಾಡ್ತಾ ಇಲ್ಲ ಅಲ್ಲ ಸರ್. ಹಳೆ ಹೆಸರು ಉಳಿಲಿ ಸರ್. ಕೆಂಗೇರಿ ಉಳಿಲಿ ಅಂತ ಹೇಳ್ತಾ ಇದಾರೆ ಅವರು. ಅವ್ರಿಗೆ ಮೈಲ್ಸಂದ್ರದವ್ರಿಗೆ ಕೆಂಗೇರಿ ತವ್ರ ಮನೆ. ಕೆಂಗೇರಿ ಉಳಿಸಿ ಸರ್, ಆಮೇಲೆ ಮೈಲ್ಸಲ್ವಾ ಕೆಂಗೇರಿ ತಾವು ಎಲ್ಲ ನಮ್ಮ ನಾಯಕರುಗಳು ಮಾತಾಡಿದ್ದಾರೆ. ಪ್ರೆಸ್ ಮೀಟ್ ನಾನು ಹೇಳ್ತಾ ಇದ್ದೀನಿ, ನಮ್ ಕೆಂಗೇರಿ ಹೋಬಳಿ ಇದೆ. ಮತ್ತೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಊರಿಂದ ಆರ್ತಿ ಬಂದಿಲ್ಲ ಅಂದ್ರೆ ಕೆಂಗೇರಿನಲ್ಲಿ ಪೂಜೆನೇ ಆಗಲ್ಲ, ಬರೋವರೆಗೂ ಪೂಜೆ ಇದು ಇತಿಹಾಸ. ನಾವು ಮಾಡಿದ್ದಲ್ಲ, ಇದು ಇತಿಹಾಸ. ಮತ್ತೆ ಹಿಂದೆ ಈ ಪುರಸಭೆ ಇದ್ದಾಗ ಮೈಲ್ಸಂದ್ರನ ಕೆಂಗೇರಿ ಪುರಸಭೆಗೆ ಸೇರಿಸ್ಕೊಂಡಿದ್ರು. ಸೊ ಬದಲಾದ ದಿನದಲ್ಲಿ ನಮ್ಮನ್ನ ರಾಜರಾಜೇಶ್ವರಿ ನಗರಕ್ಕೆ ಸೇರಿಸಿದ್ರು ಮೈಲ್ಸಂದ್ರನ ಅಲ್ವಾ. ಕೆಂಗೇರಿ ಉಳಿಸಿ, ಕೆಂಗೇರಿ ಹೋಬಳಿ ಇದೆ. ಈಗ ಮೈಸೂರು ಮಹಾರಾಜರು ಬಂದಿದ್ದಾರೆ, ದೇವರಾಜ ಅರಸು ಬಂದಿದ್ದಾರೆ. ಪ್ರಸಿದ್ಧ ಕೆಂಗೇರಿ ಕರಗ ನಡೀತಾ ಇದೆ.
ಕರ್ಗ ನಡೀತದೆ ಕೆಂಗೇರಿ. ಆಮೇಲೆ ಏನೇ ಇದ್ರು ನಾವು ಕೆಂಗೇರಿ ಹೋಬಳಿಯವರು ಅಂತಾನೆ ಹೇಳ್ಕೋಬೇಕಾಗ್ತದೆ. ಮೈಸೂರ ಹೋಬಳಿ ಅಂತ ಹೇಳ್ತಾ ಇದೀವಾ? ಮೈಸೂರನ್ನು ಇರ್ಲಿ, ಉಳಿಸಿ, ಕೆಂಗೇರಿ ಉಳಿಸಿ. ಮೈಸೂರ ಬೇಡ ಅಂತ ನಾವ್ ಹೇಳಕ್ ಹೋಗ್ತಾ ಇಲ್ಲ. ಕೆಂಗೇರಿ ಉಳಿಸಿ, ಕೊಡಿ ಕೆಂಗೇರಿ ಅಂತ ಒಂದು ಹೆಸರು ಕೊಡಿ ಎಲ್ಲಾದ್ರು ಅಂತ ನಮ್ದು. ನಾನು ಕೂಡ ನಮ್ಮ ಪಾರ್ಟಿ ಜೊತೆಗಿದ್ದೀವಿ. ನಮ್ಮ ಪಾರ್ಟಿ ಏನ್ ತೀರ್ಮಾನ ಅದು ತೀರ್ಮಾನ ಬದ್ಧವಾಗಿದ್ದೀನಿ ನಾನು. ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಒಡೆದು ಆಳುವ ನೀತಿನೇ ಮಾಡ್ತಾರೆ ಸರ್ಕಾರ. ಕಾಂಗ್ರೆಸ್ ಇರೋದೇ ಅದಕ್ಕೆ. ಇತಿಹಾಸ ತಗೊಳ್ಳಿ, ಪಠ್ಯ ಪುಸ್ತಕದಲ್ಲಿ ಇತಿಹಾಸ ತಿಳಿಸುವಂತ ಕೆಲಸ ಮಾಡೋದು ಕಾಂಗ್ರೆಸ್ ಸರ್ಕಾರನೇ. ಯಾವುದು ವಾಸ್ತವಾಂಶ ಇದೆಯೋ ಅದನ್ನ ಹೊರತುಪಡಿಸಿ ಅವರಿಗೆ ಇಷ್ಟ ಬಂದಂತ ಅವ್ರಿಗೆ ಯಾರು ಓಲೈಕೆ ಮಾಡ್ತಾರೋ ಅಂತವ್ರನ್ನ ಐಚ್ಛಿಕ ವಿಷಯಗಳಲ್ಲಿ ಸೇರಿಸಿ ಪಠ್ಯವನ್ನು ಮಾಡುವಂತ ಕೆಲಸ ಅವರು ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರ ಎಲ್ರಿಗೂ ಗೊತ್ತಿರ್ತಕ್ಕ ವಿಚಾರನೇ. ನೀವು ಸರ್ವೆ ಮಾಡಬೇಕಾದ್ರೆ, ಗ್ರೌಂಡ್ ಲೆವೆಲ್ ಸರ್ವೆ ಮಾಡಬೇಕಾದ್ರೆ ಯಾರು ಸ್ಥಳೀಕರಿದ್ದಾರೆ ಸ್ಥಳೀಕರನ್ನ ಅವರ ಜೊತೆಗೂಡಿಸಿ ಅವ್ರನ್ನ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡೋಕ್ಕಂಥದ್ದು ಕರ್ತವ್ಯ ಸರ್ಕಾರದ್ದು. ಅವ್ರೆಲ್ಲೋ ನಿಂತ್ಕೊಂಡು ಡ್ರೋನ್ ಮುಖಾಂತರ ಸರ್ವೆ ಮಾಡ್ಬಿಟ್ಟು ಫಿಕ್ಸ್ ಮಾಡೋದಲ್ಲ ಕೆಲಸ ಯಾವತ್ತೂ ಅಷ್ಟೇ. ಆ ರೀತಿ ಮಾಡಿದ್ರೆ ಈ ತರ ಅಧ್ವಾನ ಆಗಿರೋದು. ಎಲ್ಲರಿಗೂ ಗೊತ್ತು ವಿಚಾರ, ಕೆಂಗೇರಿಯಲ್ಲಿ ಯಾರು ಬೆಳಿಬಾರ್ದು, ಇದೇ ಅವ್ರ ಉದ್ದೇಶ. ಈ ಉದ್ದೇಶ ಇಟ್ಕೊಂಡೇ ಕೆಲಸ ಮಾಡ್ತಾ ಇರೋದು. ಆದ್ರಿಂದ ನಾವು ಹೇಳೋದಿಷ್ಟೇ, ಇತಿಹಾಸ ಇರ್ತಕ್ಕಂಥ ಕೆಂಗೇರಿ ಆಗ್ಲಿ, ಬಂಡೆ ಮಠ ಆಗ್ಲಿ ಈ ಹೆಸರನ್ನ ಬಿಡತಕ್ಕದಲ್ಲ. ಇದನ್ನ ಸೇರಿಸಿಕೊಂಡು ನೀವು GBA ಮಾಡಿ. ಫಸ್ಟ್ ಆಫ್ ಆಲ್ GBA ಮಾಡಿದ್ರೆ ತಪ್ಪು. GBA ಮಾಡಿದ್ಮೇಲೆ ನೀವು, ನಾನು ಆಗಲೇ ಹೇಳಿದಾಗೆ ಇವರ ಪತ್ರಿಕಾಗೋಷ್ಠಿಯ ವರದಿಯನ್ನು ಮಾತ್ರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಕೆಂಗೇರಿ ಮಾಯವಾಗಿದೆ, ಬಂಡೆಯ ಮಠಕ್ಕೆ ಬಿದ್ದ ದೊಡ್ಡ ಬಂಡೆ ಕುರಿತಂತೆ ಮತ್ತೆ ನಿಮ್ಮ ಗಮನಕ್ಕೆ ತರ್ತಾನೆ. ಈ ಕುರಿತಂತೆ ಅಲ್ಲಿ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಪತ್ರವನ್ನು ಕೊಟ್ಟಿದ್ದಾರೆ. ಈ ಹೆಸರು ಮುಂಚೆ ಇದ್ದದ್ದು ಬದಲಾಯಿಸುವುದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಅಂತೇಳಿಂತ. ಬಹುಶಃ ಅದು ಬದಲಾಗಬಹುದು, ಬದಲಾಗಿದ್ದೇಕೆ, ಬದಲಾಗುವುದು ಏಕೆ ಎನ್ನುವ ಕುರಿತಂತೆ ನಾಳೆ ವಿಶ್ಲೇಷಣೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.